ಹಾಯ್ ಗೈಸ್. ಸೊ ಇವತ್ತೊಂದು ಹೊಸ ಯೂನಿಕ್ ಪ್ರಾಜೆಕ್ಟ್ ಮಾಡ್ತಾಯಿದ್ದೀವಿ, cctv ಇನ್ಸ್ಟಾಲೇಷನ್. ಸೊ ಕ್ಲೈಂಟ್ಗೆ ಜಾಸ್ತಿ ವೈರ್ ಹೊರಗಡೆ ಬರಬಾರ್ದು. ಸೊ ವೈರ್ಲೆಸ್ಲಿ ನಾವು ಇದನ್ನು ಇನ್ಸ್ಟಾಲೇಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಯೂಸ್ ಮಾಡ್ತಿರೋ ಕ್ಯಾಮ್ರಾ Hikvision C3N ಕಲರ್ ವ್ಯೂ ಬುಲೆಟ್ ಕ್ಯಾಮ್ರಾ. ಓಕೆ, ಇದು Hikvision ಅವರದ್ದೇ ಬ್ರ್ಯಾಂಡು. ವೈಫೈಯಲ್ಲಿ ವೈರ್ಲೆಸ್ಲಿ ಬಿಟ್ಟಿರ್ತಾರೆ, ಸೇಮ್ Hikvision ಅಂತ. ಸೊ 2 MP ಕ್ಯಾಮ್ರಾ, ಹ್ಯೂಮನ್ ಡಿಟೆಕ್ಷನ್ ಇದೆ, ರಿಯಲ್ ಟೈಮ್ ರೆಕಾರ್ಡಿಂಗು, 65 ಸಪೋರ್ಟ್ ಆಗುತ್ತೆ ಕಂಪ್ರೆಷನ್ನು, ಮತ್ತು ವಾಟರ್ ಪ್ರೂಫ್, ವೆದರ್ ಪ್ರೂಫು. ಸೊ ನಾವು ಇವಾಗ ಕ್ಯಾಮ್ರಾನ ತೋರಿಸ್ತೀವಿ. ಸೊ ನೆಕ್ಸ್ಟ್ ಇದು ಬಂದುಬಿಟ್ಟು TP ಲಿಂಕ್ ಅಮೋಡ AC1350 EAP 225 ಮಾಡಿದ್ರದ್ದು ಸ್ಪೆಕ್ಕು. ಸೊ ಇದೊಂದು ಬಿಟ್ಟರೆ ವೈರ್ಲೆಸ್ನೇ ತುಂಬ ಎಕ್ಸ್ಪ್ಯಾಂಡ್ ಮಾಡಿಬಿಡುತ್ತೆ, ಬ್ಯಾಂಡ್ ತುಂಬ ಜಾಸ್ತಿ ಇರುತ್ತೆ, 5G ಸಪೋರ್ಟ್ ಆಗುತ್ತೆ ಇದರಲ್ಲಿ. ಸೊ ಇದನ್ನು ಯೂಸ್ ಮಾಡಿಕೊಂಡು ನಾವು ಇಡೀ ಮನೆಗೆ ವೈರ್ಲೆಸ್ಲಿ ನಾವು ಕ್ಯಾಮ್ರಾನ ಇನ್ಸ್ಟಾಲೇಷನ್ ಮಾಡ್ಕೋತಿದ್ದೀವಿ. ಸೊ ಇದು Hikvision ಕ್ಯಾಮ್ರಾನ ಅನ್ಬಾಕ್ಸಿಂಗು. ಸೊ ಕ್ಯಾಮ್ರಾ ಬಾಕ್ಸಿಂಗು, ಪ್ಯಾಕಿಂಗು ಸೂಪರ್ ಇದೆ, ಪ್ರೀಮಿಯಂ ಕ್ವಾಲಿಟಿ ಎಲ್ಲನೂ. ಕ್ಯಾಮ್ರಾ ಬಾಕ್ಸಿಂಗ್ ತುಂಬ ಚೆನ್ನಾಗಿದೆ, ಇದರಲ್ಲಿ ತುಂಬ ಸ್ಪೆಕ್ಸು, ಆಮೇಲೆ ಏನೇನು ಇದರಲ್ಲಿ ಫೀಚರ್ಸ್ ಇದೆ ಎಲ್ಲ ಈ ಬಾಕ್ಸಲ್ಲಿ ಇರುತ್ತೆ. ಹೊರಗಡೆ ಇದ್ದಾನೆ, ನಿಮಗೆ ಆಮೇಲೆ ಫೋಟೋ ಹಾಕ್ತೀನಿ. ಸೊ ದಿಸ್ ಇಸ್ ದ ಕ್ಯಾಮ್ರಾ. ನನ್ನ ಕೈಯಲ್ಲಿ ಯೂಸ್ ಮಾಡ್ತಾಯಿದ್ದೀನಿ, ನನ್ನ ಕೈಯಲ್ಲಿ ವೀಡಿಯೋ ಮಾಡ್ತಾ. ಸೊ ಓಪನ್ ಮಾಡಿದಾಗ ಫಸ್ಟ್ ಬಾಕ್ಸಿಂಗ್ ಪ್ಯಾಕಿಂಗ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಪ್ಯಾಕಿಂಗ್ ಡಿಸೈನ್ಸು ತುಂಬ ಯೂನಿಕ್ ಆಗಿದೆ. ಇದು ಮ್ಯಾನ್ಯಲ್ ಕಾರ್ಡು, ಎಲ್ಲ ಕ್ಯಾಮ್ರಾದಲ್ಲಿ ಇರುತ್ತೆ, ಇನ್ಸ್ಟಾಲೇಷನ್ ಹೇಗೆ ಮಾಡೋದಂತ. ಆಮೇಲೆ ಕ್ಯಾಮ್ರಾ ಸೊ ತುಂಬ ಚಿಕ್ಕದಿದೆ ಕ್ಯಾಮ್ರಾ, ಮೆಟಲ್ ಬಾಡಿ. ಅದು ಹಿಡ್ಕೊಂಡಾಗ ಗೊತ್ತಾಗುತ್ತೆ ಅದರ ಫೀಲು, ಒಳ್ಳೆ ವೆಯ್ಟ್ ಇದೆ ಮೆಟಲ್ ಬಾಡಿ. ಕ್ವಾಲಿಟಿ ಅಂತ ಹೇಳಿದ್ರೆ ಒಂದು ಫೀಲ್ ಮಾಡಬೇಕು ಹಿಡ್ಕೊಂಡು, ಸೂಪರ್. ಸೊ ಬ್ಯಾಕ್ ಸೈಡಿಂದ ರೀಸೆಟ್ ಬಟನ್ ಕೊಟ್ಟಿದೆ. ಆಮೇಲೆ ಮೆಮೊರಿ ಕಾರ್ಡ್ ಹಾಕೋದಕ್ಕೆ ಒಳಗಡೆ ಆ ಸ್ಕ್ರೂವನ್ನು ಓಪನ್ ಮಾಡ್ಕೋಬೇಕು ಬ್ಯಾಕ್ ಸೈಡಲ್ಲಿ. ಸೊ ಇದೆರಡು ಆ್ಯಂಟೆನ. ಇದೆರಡು ತುಂಬ ಹ್ಯಾಂಡಿಯಾಗಿದೆ. ಮೇನ್ ರೂಟರ್ ಬಂದುಬಿಟ್ಟು ಮನೆಯ ರೈಟ್ ಕಾರ್ನರ್ಗೆ ನಾವು CP ಫಿಟ್ ಮಾಡ್ತಿದ್ದೀವಿ. ಸೊ ಅದೇ ಶೇಪಲ್ಲಿ 90 ಡಿಗ್ರೀಸ್ ಕವರ್ ಆಗುತ್ತೆ ವಿತ್ ಸ್ಟ್ರಾಂಗ್ ವೈಫೈ. ಅಲ್ಲಿ CP ಫಿಟ್ ಮಾಡ್ತಿದ್ದಾಗ ಅಲ್ಲೇ CP ಫಿಟ್ ಆಗುತ್ತೆ. ವೈಫೈ ತುಂಬ ಆ ಕಾರ್ನಲ್ಲಿದ್ದರೆ, ಯಾಕಂದರೆ ಇದು ರೈಟ್ ಸೈಡ್ ಕಾರ್ನರು ಮನೆಯದು, ಇದು ಲೆಫ್ಟ್ ಸೈಡ್ ಕಾರ್ನರು ಮನೆಯದು. ಸೊ ಲೆಫ್ಟ್ ಸೈಡಲ್ಲಿ ಈ ಥರ ಈ ಶೇಪಲ್ಲಿ ಕವರ್ ಆಗುತ್ತೆ. ಇದು ಬಂದುಬಿಟ್ಟು ಲೆಫ್ಟ್ ಸೈಡ್ದು ಎಂಟ್ರಿ ಪೋರ್ಚ್ ಇದೆಯಲ್ಲ ಅಲ್ಲಿ ಬರುತ್ತೆ. ಸೊ ಇದು ಗೇಟು. ಸೊ 4 ಕಾರ್ನರಲ್ಲಿ 4 ಕ್ಯಾಮರಾ ಬಂದುಬಿಡುತ್ತೆ. ಇದು ಫಸ್ಟ್ ಗೇಟಿಗೆ ಒಂದು ಕೊಟ್ಟಿರೋದು, ಫ್ರಂಟ್ ಪಿಲ್ಲರಿಂದ ಪೋರ್ಚ್ಗೆ. ಇದು ಬ್ಯಾಕ್ ಸೈಡ್ ರೈಟಿಂದ ಮನೆಯದು ಕಾರ್ನರ್ ಕವರ್ ಮಾಡುತ್ತೆ ಎರಡು ಕಡೆ. ಇದು ಲೆಫ್ಟ್ ಇದು ಕಾರ್ನರ್ಸು. ಸೊ ಇದು 90 ಡಿಗ್ರಿ ಕವರ್ ಆಗುತ್ತೆ, ಆ ಕಡೆ ಈ ಕಡೆ ಲೆಫ್ಟ್ ರೈಟು. ಸೊ ಕ್ಯಾಮ್ರಾನು ಲುಕ್ ಪ್ಲೇಸ್ ತುಂಬ ಚೆನ್ನಾಗಿದೆ. ಸೊ ಇದು ಫ್ರಂಟ್ ಡೋರಿಗೆ ಕೊಟ್ಟಿರೋದು ಪ್ಯಾಂಟೆಡ್ ಕ್ಯಾಮ್ರಾ. ಅದು ಬಂದುಬಿಟ್ಟು 2x1 ಲೈಟಿಂಗ್ ಕಲರ್ ಬರುತ್ತೆ, ಇದು ಲೈಟು. ಸೊ ನೋಡಿ, ಇದು ತೋರಿಸ್ತೀನಿ, ಕ್ಲಾರಿಟಿ ತೋರಿಸ್ತೀನಿ ಯಾವ ಥರ. ಸೊ ಇದು ರೈಟ್ ಕಾರ್ನರು ಇನ್ಸ್ಟಾಲೇಷನ್, ಇದು ಕ್ಲಾರಿಟಿ. ಇದು ಬಂದುಬಿಟ್ಟು ಫ್ರಂಟ್ ಗೇಟ್ ಪೋರ್ಚ್ಗೆ ಹಾಕಿರೋದು. ಇಲ್ಲಿ ನಿಂತಿರೋ ಕಾರ್ದು ನಂಬರ್ ಪ್ಲೇಟೆಲ್ಲ ಆಲ್ಮೋಸ್ಟ್ 10-15 ಮೀಟರ್ಗೆ ಕ್ಲೀನಾಗಿ ಝೂಮ್ ಮಾಡ್ಕೋಬೋದು. ಸೊ ಇದು ಡೋರ್ ಒಳಗೆ ಸಿಟೌಟಿಗೆ ಹಾಕಿರೋದು ಪ್ಯಾಂಟೆಡ್ ಕ್ಯಾಮ್ರಾ ಇದೆ ಆ್ಯಕ್ಚುಲಿ ಬಂದುಬಿಟ್ಟು. ಇದು ಲೆಫ್ಟ್ ಇದು ಕಾರ್ನರ್. ಸೊ ಬ್ಯಾಕ್ ಯಾರ್ಡ್ ಇದು ಆ ಕಡೆಯಿಂದ ಈ ಕಡೆಯಿಂದ ಲೂಪ್ ಆಗಿರುತ್ತೆ. ಇದು ಬಂದುಬಿಟ್ಟು ಲೆಫ್ಟ್ ಇದು ಫ್ರಂಟ್ ಸೈಡ್ ಇದು. ಸೊ ಇದರ ಆಡಿಯೋ ಕೂಡ ತುಂಬ ಕ್ಲಿಯರ್ ಆಗಿದೆ. ಇದು ಬಂದುಬಿಟ್ಟು ನೈಟ್ ವಿಷನ್ ತೋರಿಸ್ತಾ ಇದ್ದೀನಿ ಇವಾಗ. ಮೊಬೈಲ್ ಆ್ಯಪ್ ಬಂದುಬಿಟ್ಟು ಹಿಂಗಿರುತ್ತೆ. ಸೊ ಫಸ್ಟ್ ಕ್ಯಾಮ್ರಾ ಓಪನ್ ಮಾಡ್ತೀನಿ. ಸೊ ಇದು ನೈಟ್ ವಿಷನ್ ಕಲರ್ ವ್ಯೂ ಮೋಡ್ ಇದೆ. ಹೈ ಡೆಫಿನಿಷನಲ್ಲಿ ಇಂಥ ಕ್ಲಾರಿಟಿ ಬರುತ್ತೆ. ಆಲ್ಮೋಸ್ಟ್ ಇವಾಗ 10 o'clock ಆಗಿದೆ. 12 o'clock ಇಂಥ ಕ್ಲಾರಿಟಿ ನೋಡಿ. ಸೊ ಲೈಟ್ ಇದೆ ಅಲ್ಲಿ. ಸೊ ಲೈಟ್ ಇಲ್ಲ ಅಂದ್ರೂ ಕೂಡ ನಿಮಗೆ ಕ್ಲಾರಿಟಿ ಆ್ಯಸ್ ಇಟ್ ಈಸ್ ಸೇಮ್ ಸಿಮಿಲರ್ ಸಿಗುತ್ತೆ. ಇಲ್ಲ ಲೈಟ್ ಇಲ್ಲ ಇಲ್ಲಿ. ಇದು ಕ್ಯಾಮ್ರಾ ಸ್ಟಾರ್ ಲೈಟಲ್ಲಿ ಇದೆಲ್ಲ ಕ್ಲಾರಿಟಿ ಬಂದಿರೋದು. ಸೊ ಇದನ್ನು ನೀವು ಬ್ಲ್ಯಾಕ್ ಆ್ಯಂಡ್ ವೈಟ್ ತೋರಿಸೋದು. ಇದನ್ನು ನಿಮ್ಮ ಮೋಡ್ ಚೇಂಜ್ ಮಾಡ್ಕೋಬೋದು. ಕಲರ್ ವ್ಯೂ ಬೇಡ ಅಂತಿದ್ರೆ ನೀವು ಸ್ಮಾರ್ಟ್ ವಿಷನ್ನು ಇಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಎರಡು ಆಪ್ಷನ್ ಇದೆ.
ಅಟ್ ಅ ಟೈಮ್ ನಿಮಗೆ ಆ್ಯಪ್ ಈ ಥರ ಬಂದ್ಬಿಡುತ್ತೆ.